ಇಂಟರ್ವ್ಯೂ ಮಾಡಬೇಕು ಅಂದಾಗ ವಿಜಯ್ ಸರ್ ಇವ್ರನ್ನ ಕರೆದು ನೆನಪಿಸ್ಕೊಂಡು ಕರೆದು ಇಂಟರ್ವ್ಯೂ ಕೊಟ್ಟರು. ಅದಾದ್ಮೇಲೆ ಮಧು ಮರ್ತ್ಬಿಟ್ರು, ದೊಡ್ಡವರಾಗ್ಬಿಟ್ರು. ನಿಮ್ಮದೇನು ಮನೆಯಿಂದ ಹೊರಡೆ ಬಂದ್ರೆ 100% ಎಲ್ಲೋ ಒಂದ್ ಕಡೆ ಸೆಲ್ಫಿ ಒಂದು ಫೋಟೋ ಶೂಟ್ ಆಗೇ ಆಗುತ್ತೆ. ನಿಮ್ಮನ್ನೆಲ್ಲ ವಿಜಯ್ ಸರ್ ಹೆಂಗ್ ಕರ್ಕೊಂಡ್ರಿ ಈ ಮೂವಿಗೆ ಅಂತ ನೀವ್ ಹೇಳಿ ಮೇಡಮ್. ಗಾಡಿಲಿ ಬಂದ್ವಿ ಬಟ್ ಮುಂಚೆಗಿಂತ ಎಲ್ಲ ಮರ್ಯಾದೆ ಕೊಡ್ತಿದ್ದಾರೆ ಅಂತಾನೆ ಹೇಳ್ತಿದ್ರಿ. ನಮ್ಮಿರೋದಿಲ್ಲ ಸರ್, ನಾನು ಆತರ ಇಲ್ಲ. ಇಡೀ ಕರ್ನಾಟಕ ಏನಿದೆ ಎಲ್ಲ ಕಡೆ ನಮ್ದೇ ಅವ ಇವಾಗ ಕರ್ನಾಟಕದಲ್ಲಿ. ಯಾರು ಯಾಕೆ ಯಾಕೆ ಅಷ್ಟು ಕುತೂಹಲ? ಪೊಲೀಸ್ನವ್ರಿಗೆ ಯಾವತ್ತೂ ಹಿಂಗೆ ಕುತೂಹಲ ಇದ್ದೇ ಇರುತ್ತೆ ಹಿಂಗೆ. ಅಲ್ಲ ಯಾರಿಗೆ ಹೇಳ್ತಿದ್ದೀರಾ? ಇಲ್ಲ ಕ್ವಶನ್ ಒಂದು ಆನ್ಸರ್ ಹೇಳ್ಬಿಟ್ಟೆ. ಸ್ಟಾರ್ಟ್ ಮಾಡೋಣ. ಈಗ ನಾನು ಕ್ವಶನ್ ಕೇಳ್ತೀನೋ ಇಲ್ವೋ, ನೀವು ಯಾರು ಏನು ಬೇಕಾದ್ರೂ ಮಾತಾಡಿ ಪ್ಲೀಸ್. ಒಬ್ಬೊಬ್ರಿಗೆ ಕ್ವಶನ್ ಕೇಳ್ತಿರೋದು ಅನ್ಕೋಬೇಡಿ, ಜುಗಲ್ ಬಂದಿತ್ತಾರ ನೀವು ಏನು ಬೇಕಾದ್ರೂ ಮಾತಾಡ್ಬೋದು. ಓಕೆನಾ? ಹಂಗೆ ನೀವು ಕೈ ಎತ್ತಿದ್ದಲ್ಲ ಅಂದ್ರೂ ನಾವು ಆನ್ಸರ್ ಮಾಡ್ತೀವಿ. ಅಲ್ಲ, ವಿಲ್ಲನ್ ಇದ್ದಾರೆ ನೋಡ್ಕೊಂಡು ಮಾತಾಡಿ. ಪಕ್ಕದಲ್ಲಿ ವಿಲ್ಲನ್ ಇದ್ದಾರೆ ನೋಡ್ಕೊಂಡು ಮಾತಾಡಿ. ಏನೋ ಮ್ಯಾಚಿಂಗ್ ಹಾಕೊಂಡ್ ಬಂದಿದ್ದೀರ ಅಂತ ಬಿಡ್ತಾ ಇದೀನಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ಇವತ್ತು ನಾವು ಭೀಮಾ ತಂಡದ ಜೊತೆ ಇದ್ದೀವಿ. ಈ ತಂಡ ಒಂದು ತುಂಬ ದೊಡ್ಡದಾಗಿದೆ, ನೀವು ನೋಡ್ತಿರ್ಬೋದು. ಐ ಥಿಂಕ್ ಈ ಥರ ಫ್ರೇಮ್ ನನ್ನ ಲೈಫಲ್ಲಿ ಯಾವತ್ತೂ ಇಟ್ಟೇ ಇಲ್ಲ. ಸೊ ಇದಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ದು ಇವರು, ನಮ್ಮ ಪಿಲ್ಲರು ಪುನೀತ್. ಇವಾಗ ನಾನಲ್ಲ, ಅವರು ಮುಂಚೆ ಸಲಗ ಅಂತ ಒಂದು ಇಂಟರ್ವ್ಯೂ ಮಾಡಬೇಕು ಅಂದಾಗ ವಿಜಯ್ ಸರ್ ಇವ್ರನ್ನ ಕರೆದು ನೆನಪಿಸ್ಕೊಂಡು ಕರೆದು ಇಂಟರ್ವ್ಯೂ ಕೊಟ್ಟರು. ಅದಾದ್ಮೇಲೆ ಮಧು ಮರ್ತ್ಬಿಟ್ರು, ದೊಡ್ಡವರಾಗ್ಬಿಟ್ರು. ನಿಮ್ಮದೇನು ಅಲ್ಲೋ ನಾನು ಹೇಳ್ಬೇಕು, ಅದನ್ನ ನಾನು ಹೇಳ್ಬೇಕು ಸರ್, ಅದನ್ನ ನೀವು ಚೇಂಜ್ ಆಗಿ ಅಂತ ಬಂದು ಕೂತು. ಅದಕ್ಕೆ ಎಲ್ರು ಗುಡ್ಡೆ ಹಾಕೊಂಡು ಕೊಡಿ. ನಾನು ಯಾಕೆ ಕ್ಯಾಮ್ರಾ ಮುಂದೆ ಹೆಂಗೆ ಓಡಾಡ್ತಾ ಇದ್ದೀರಾ? ಸೌಂಡ್ ನಾಯ್ಸ್ ಅಂತ ಹೇಳಿ ಸುಮನ್ ಸರ್ ಕ್ಲೋಸ್ ಮಾಡಿ. ಓ ಹಂಗ, ಹೌದಾ? ನಾನು ಸುಮ್ಮನೆ ನೀವು ತಮಾಷೆಗೆ ಮಾಡ್ತಿದ್ದೀರಾ ಅನ್ಕೊಂಡೆ. ನೋಡಿ ಗೊತ್ತಾಯ್ತು, ಥ್ಯಾಂಕ್ ಯು. ಅಲ್ಲ, ತುಂಬಾ ಇಂಪಾರ್ಟೆಂಟ್ ವಿಷಯ ಇದೆ. ಮಧು ಇಂಪ್ರೆಸ್ ಆಗಲಿ ಅಂತ ಮೊಬೈಲಿಂದ ಕ್ಯಾಮ್ರಾ ಬಂದಿದ್ದೀರಾ, ಅಪ್ಡೇಟ್ ಆಗಿದ್ದೀರಾ ಅಂತ. ಒಂದಲ್ಲ 2 ಕ್ಯಾಮ್ರಾ, ಇನ್ನೊಂದು ತಂದಿಲ್ಲ ಅಷ್ಟೇನೆ. ಎಲ್ಲ ನಿಮ್ಮ ಆಶೀರ್ವಾದ. ಸೊ ಇವಾಗ ನಮ್ಮ ಪಕ್ಕದಲ್ಲಿ ಡ್ರ್ಯಾಗನ್ ಮಂಜು ಅವ್ರು ಇದ್ದಾರೆ. ಇವ್ರನ್ನ ನೋಡ್ತಿದ್ರೆ ನನಗೆ ಮಾತೇ ಬರ್ತಾ ಇಲ್ಲ. ಪೊಲೀಸ್ನವ್ರು ಇದ್ದಾರೆ ಏನೋ ಧೈರ್ಯದಲ್ಲಿ ಮಾತಾಡ್ತಾ ಇದ್ದೀನಿ. ನೀವೇ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಭೀಮಾಗೆ. ಇಲ್ಲ ಅಂದ್ರೆ ಭೀಮಾ ಸಿನಿಮಾದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್. ಬೇಕಾದ್ರೆ ಸೆಂಟ್ರಿಗೆ ಬನ್ನಿ, ತೊಂದರೆ ಇಲ್ಲ. ಇಲ್ಲ ಬೇಡ ಸರ್, ಇಲ್ಲ ಕರೆಕ್ಟಾಗಿ ಇರುತ್ತೆ. ನಂಗೂ ಪೊಲೀಸರು ಸ್ವಲ್ಪ ಆಗಲ್ಲ. ಓಕೆ, ಡಿಸ್ಟೆನ್ಸ್ ಅಲ್ಲಿ ಕೀಪ್ ಡಿಸ್ಟೆನ್ಸ್. ನಾನು ಡಿಸ್ಟೆನ್ಸ್ ಅಲ್ಲಿ. ಎಸ್ ಹೇಳಿ. ಭೀಮಾ ಸಿನಿಮಾ ಬಗ್ಗೆ ಹೇಳಿ ಸರ್. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಕ್ ಹೋದ್ರೆ ಆಗಸ್ಟ್ 9 ನಾನು ಹೇಳೋಕ್ಕಿಂತ ಪ್ರೇಕ್ಷಕರು ನೀವು ಬಂದು ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಅದಕ್ಕಾಗಿ ನಾನು ಈಗಾಗ ವೇಟಿಂಗ್ ಇದ್ದೀನಿ. ಎಸ್. ನಿಮಗೆ ಡ್ರ್ಯಾಗನ್ ಅಂತ ಒಂದು ಟೈಟಲ್ ಬಂದಿದೆ, ಅದ್ರ ಬಗ್ಗೆ ಏನು ಖುಷಿನೇ ಇಲ್ವಾ ನಿಮಗೆ? ಸರ್ ತುಂಬ ಖುಷಿ ಇದೆ ಸರ್. ಆ್ಯಕ್ಚುಲಿ ಇವಾಗ ತಾನೆ ಎಲ್ಲ ಚೆನ್ನಾಗಿ ಹೇಳ್ಕೊಂಡು ಬರ್ತಾ ಇದ್ದೀನಿ. ಮುಂಚೆ ಎಲ್ಲ ಬಾಡಿ ಬಿಲ್ಡ್ರು ಏನೋ ಜೋರಾಗಿ ಬಂದರೂ ಕೂಡ ಹತ್ರ ಬರ್ತಾರೆ, ಓಕೆ, ಅದೆಲ್ಲ ಓಕೆ. ಫೋಟೋ ಇಡ್ಸ್ಕೊಳ್ಳೋದು ಚಾನ್ಸಸ್ ಎಲ್ಲ ತುಂಬ ಕಡಿಮೆ. ಅಲ್ಲಿ ಕಾಂಪಿಟೇಷನ್ ಹೋಗೋ ಕಡೆ ಮಾತ್ರ ನಡೆಯುತ್ತೆ ಅದಲ್ಲ. ಈಗ ಪ್ರೊಫೆಷನಲ್ಸ್ ಬಂದರೆ ಮಾತ್ರ. ಇವಾಗ ಡ್ರ್ಯಾಗನ್ ಮಂಜು ಆದಮೇಲೆ ಎಲ್ಲಿ ಹೋದ್ರೂ ಸರಿ, ನಾವು ಮನೆಯಿಂದ ಹೊರಡೆ ಬಂದರೆ 100% ಎಲ್ಲೋ ಒಂದು ಕಡೆ ಸೆಲ್ಫಿ ಒಂದು ಫೋಟೋ ಶೂಟ್ ಆಗೇ ಆಗುತ್ತೆ. ಈ ರೀತಿ ದೊಡ್ಡ ಆಪರ್ಚುನಿಟಿ ಕೊಟ್ಕೊಟ್ಟ ನಮ್ಮ ದುನಿಯಾವಿ ಸರ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ವಿಜಯ್ ಸರ್ ಹೆಂಗೆ ಕರ್ಕೊಂಡ್ರಿ ಈ ಮೂವಿಗೆ ಅಂತ ನೀವು ಹೇಳಿ ಮೇಡಮ್. ಗಾಡಿಲಿ ಬಂದ್ವಿ. ಅಲ್ಲ ಅವರೇ ಕೂರ್ಸ್ಕೊಂಡ್ ಬರ್ಬೇಕಿತ್ತು. ಈಗ ನೀವು ಹೇಳೋದು ನೋಡಿದ್ರೆ ಸಿನಿಮಾಗೆ ಹೆಂಗೆ ಕರ್ಕೊಂಡ್ಬಂದ್ರು, ನಿಮ್ಮನ್ನೆಲ್ಲ ಹೆಂಗೆ ತಗೊಂಡ್ರು ಸಿನಿಮಾಗೆ ಅಂತ? ಸರ್ ಹಂಗೇನಿದೆ, ಹೇಳಿದ್ರ ಗಾಡಿ ನಾನು ಕ್ಯಾಬಲ್ಲಿ ಬಂದೆ, ಗಾಡಿ ಇಟ್ಟಿಲ್ಲ ಹತ್ರ ಅವ್ರದೇ ಕಾರ್ ಇತ್ತು, ಕ್ಯಾಬ್ ಕಳಿಸಿದ್ರು, ಅವರೇ ಡ್ರೈವರ್. ನಿಮ್ಮ ಬಗ್ಗೆ ಹೇಳಿ ಮೇಡಮ್. ನೀವು ನಾನು ಸೆಲೆಕ್ಟ್ ಆಗಿದ್ದು ಥಿಯೇಟರ್ ತಂಡ, ಥಿಯೇಟರ್ ತತ್ಕಾಲ ಅಂತ. ಸೊ ಅಲ್ಲಿ ಒಂದು ಬುಕ್ ರಿಲೀಸ್ ಫಂಕ್ಷನ್ಗೆ ಸರ್ ಗೆಸ್ಟ್ ಆಗಿ ಬಂದಿದ್ರು. ಸೊ ವೆರಿ ನೈಸ್ ಆಪರ್ಚುನಿಟಿ ಇದು ಕೂಡ ನನಗೆ. ನನ್ನ ಫಸ್ಟ್ ಟಾಕ್ ಏನಾದರೂ ಸರ್ ಯಾರ ಹುಡುಗಿ ಅಂತ ಕೇಳಿದ್ದು ಕೂಡ ರಾಘು ಶಿವಮೊಗ್ಗ ಸರ್ನೇ ಅನ್ಸುತ್ತೆ ಅಲ್ವಾ ಸರ್? ಆ ಥರ ಪರ್ಫಾರ್ಮ್ ಮಾಡಿದ್ರಾ? ಇಲ್ಲ ಪರ್ಫಾರ್ಮ್ ಮಾಡಿರ್ಲಿಲ್ಲ ನಾನು, ಬುಕ್ ರಿಲೀಸ್ ಫಂಕ್ಷನ್ ಇತ್ತು. ಓಕೆ ಓಕೆ ಓಕೆ. ಸೊ ಅವಾಗ ಗೆಸ್ಟ್ ಆಗಿ ಬಂದಿದ್ರು. ಅಲ್ಲಿ ನೋಡ್ಬಿಟ್ಟು ಸರ್ ಕೇಳಿದ್ದು. ಸೊ ಹಂಗೆ ಸರ್ ಮೂಲಕನೇ ನನಗೆ ಬಂದಿದ್ದು ಭೀಮಾ ಸಿನಿಮಾ ಹೆಂಗಿದೆ, ಅವ್ರು ಹುಡುಕ್ತಾ ಇದ್ದಾರೆ ಅಂತ ಹೇಳಿ. ಸೊ ಆವಾಗ ಸ್ಪಾಟ್ ಮಾಡಿ ಒಂದು ಕ್ಯಾರೆಕ್ಟರ್ ಇದೆಯಮ್ಮ ಮಾಡ್ತೀಯಾ ಅಂತ ಕೇಳಿದ್ರು.
ಹ್ಞೂ ಸರ್ ಅಂತ ಹೇಳಿ ಅದಾದ್ಮೇಲೆ ಪ್ರೊಸೆಸ್ ಶುರು ಆಯ್ತು. ಒಂದು ಕ್ಯಾರೆಕ್ಟರ್ ಅಂತ ಹೋಗಿದ್ದು ಇವ್ರು ಹೀರೋಯಿನ್ ಆಗ್ಬಿಟ್ರು ಸಿನಿಮಾಗೆ. ಅವ್ರು ಫಿಕ್ಸ್ ಆಗಿದ್ರು, ಹೇಳಿರ್ಲಿಲ್ಲ, ಸುಮ್ಮನೆ ಒಂದು ಕ್ಯಾರೆಕ್ಟರ್ ಅಂತ ಹೇಳಿದ್ರು. ಓಕೆ. ಸೊ ಇವ್ರದ್ದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅವತ್ತು ಲಾಸ್ಟ್ ಶೂಟಿಂಗ್ ದಿವಸ ಬಂದ್ವಿ ನಾವು, ಇನ್ನೇನು ಕ್ಲೈಮ್ಯಾಕ್ಸ್ ದಿವಸ ಇವರು ಪೊಲೀಸ್ ಡ್ರೆಸ್ಸಲ್ಲಿ ಬಂದರು. ಇಲ್ಲಿ ಪೊಲೀಸ್ ಸ್ಟೋರಿ ಯಾಕೆ ಬಂದವ್ರೆ ಅಂತ ನಂಗೆ ಡೌಟು. ಆಮೇಲೆ ಗೊತ್ತಾಯ್ತು ಇವ್ರು ಆರ್ಟಿಸ್ಟ್ ಅಂತ. ನೀವು ಪರ್ಫೆಕ್ಟಾಗಿ ಹೆಂಗೆ ಸೆಲೆಕ್ಟ್ ಮಾಡ್ರಿ ಮೇಡಮ್ ನಿಮ್ಮನ್ನ ಈ ಪೊಲೀಸ್ ಕ್ಯಾರೆಕ್ಟರ್ ಅಂತ? ಅವ್ರು ನೋಡಿ ಸರ್, ಅಂದರೆ ಒಬ್ಬ ನಿರ್ದೇಶಕಂಗೆ ಅದೊಂದು ಅಂದರೆ ಅದು ಏನು ಹೇಳ್ತಾರೆ ಅದನ್ನು, ಅವರು ಯಾವಾಗಲೂ ಮೈಯೆಲ್ಲ ಕಣ್ಣಾಗಿರುತ್ತೆ ಸರ್. ನನ್ನ ಕತೆಗೆ, ನನ್ನ ಪಾತ್ರಕ್ಕೆ ಯಾರು ಆಯ್ಕೆ ಆಗ್ತಾರೆ ಪ್ರತಿ ಕ್ಷಣನೂ ಹುಡುಕಾಟದಲ್ಲಿರ್ತಾರೆ. ಅವರು ವ್ಯಕ್ತಿ ಆಗಿರಬಹುದು, ವಿಷಯ ಆಗಿರಬಹುದು, ಅಥವಾ ಸಿನಿಮಾಕ್ಕೆ ಸಂಬಂಧಪಟ್ಟಿದ್ದು ಏನೇ ಸಿಕ್ಕಿದ್ರು ಬೆಸ್ಟ್ ಒನ್ ಸಿಗೋದನ್ನ ಅವರು ಯಾವಾಗಲೂ ಹುಡುಕ್ತಿರ್ತಾರೆ ಎಲ್ಲ ನಿರ್ದೇಶಕರು. ಸೊ ಸರ್ ಕೂಡ ಹಾಗೇನೆ, ಅವರು ಪ್ರತಿ ಕ್ಷಣ ಕೂಡ ಸಿನಿಮಾಕ್ಕೋಸ್ಕರ ಭೀಮಾ ಮುಗಿಯೋದನಕ ಭೀಮಾ ನನಗೆ ಭೀಮಾ ಕಾಲ್ ಬರೋದಕ್ಕೂ ಒಂದೂವರೆ ವರ್ಷಕ್ಕೆ ಮುಂಚೆ ನಾನು ಸರ್ನ ಮೀಟ್ ಮಾಡಿದ್ದೆ. ಅಂದ್ರೆ ಈ ಸಲಗ ರಿಲೀಸ್ ಆಗೋದಕ್ಕೂ ಮೊದಲು ಕೋವಿಡ್ ಟೈಮ್, ಅಂದರೆ ಕೋವಿಡ್ ಎಲ್ಲ ಮುಗಿಯೋ ಟೈಮು, ಬೇರೆ ಸಿನಿಮಾಕ್ಕೆ ನಾನು ಸರ್ನ ಮೀಟ್ ಮಾಡಿದ್ದೆ. ಅದ್ರ ಮಾತುಕತೆಯಲ್ಲಿ ಫೈನಲ್ ಆಗಿದ್ದು. ಸೊ ನನ್ನ ವಾಯ್ಸು, ನನ್ನ ಹೈಟ್, ಅದನ್ನೆಲ್ಲ ಅವರು ತಲೆಯಲ್ಲಿ ಹಾಗೆ ಅಂದರೆ ಇಟ್ಕೊಂಡಿದ್ರು. ಅಂದರೆ ಒಬ್ಬ ಆರ್ಟಿಸ್ಟು, ಆ್ಯಕ್ಟ್ ಆಗುವಂಥ ಆರ್ಟಿಸ್ಟ್ ಯಾರನ್ನೇ ನೋಡಿದ್ರು ಅವರ ಹೆಸರಿಂದ ಹಿಡಿದು ಎಲ್ಲನೂ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋತಾರೆ. ಸರ್ಗೆ ಮೆಮೊರಿ ಪವರ್ ಸಖತ್ತಾಗಿದೆ, ತುಂಬ ಬುದ್ಧಿವಂತರು. 1.5 ವರ್ಷ ಆದಮೇಲೆ ಯಾವುದೋ ಒಂದು ಸ್ಟೇಜ್ ಇದು ಫಂಕ್ಷನಲ್ಲಿ, ಕಲರ್ಸ್ ಕನ್ನಡ ಸ್ಟೇಜ್ ಫಂಕ್ಷನಲ್ಲಿ ಅವರು ಬಂದು, ಪ್ರಿಯಾ ಹೇಗಿದ್ಯಾ ಅಮ್ಮ, ಆ ಒಂದು ಶೂಟ್ ನಡೀತಾ ಇಲ್ಲ, ಬಟ್ ಇನ್ನೊಂದು ಸಿನಿಮಾ ಕಾಲ್ ಬರುತ್ತೆ, ನೀನು ಮಾಡ್ತೀಯ ಅಲ್ವಾ ಅಂತ. ಖಂಡಿತ ಮಾಡ್ತೀನಿ ಸರ್, ಸರ್ರೇ ಬಂದು ಮಾತಾಡ್ಸಿದ್ರು ಪ್ರಿಯಾ ಅಂತ ಅಂದ್ಕೊಂಡು. ಸೊ ಹೀಗೆ ನನಗೆ ಕಾಲ್ ಬಂದಿದ್ದು. ಆಮೇಲೆ ಕಾಲ್ ಮಾಡಿ ಸರ್ರು ಈ ಥರ ಭೀಮಾ ಅಂತ ಸಿನಿಮಾ ಮಾಡ್ತಿದ್ದೀನಿ ಪ್ರಿಯಾ, ಒಂದು ಖಡಕ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡ್ತೀಯ ಅಂತ ಕೇಳಿದ್ರು. ಸೊ ಏನು ಹೇಳೋದು, ನನ್ನ ಭಾಗ್ಯ, ಖಂಡಿತ ಮಾಡ್ತೀನಿ ಸರ್, ನೀವು ಮಾಡ್ತೀಯಾ ಅಂತ ಕೇಳ್ತಿರಲ್ಲ ಸರ್ ಅಂತ ಅಂದ್ಬಿಟ್ಟು. ಸೊ ಹೀಗೆ ಭೀಮಂಗೆ ಗಿರಿಜನ ಪರಿಚಯ ಆಗಿತ್ತು. ನೀವು ಹೇಳ್ತಿದ್ದೀರಾ ನಿಮ್ಮ ಏರಿಯಾದಲ್ಲಿ ಫುಲ್ ಹವಾ ಮೇಂಟೈನ್ ಮಾಡ್ತಿದ್ದೀರ ಅಂತ, ಈಗ ಮುಂಚೆಗಿಂತ ಎಲ್ಲ ಮರ್ಯಾದೆ ಕೊಡ್ತಿದ್ದಾರೆ ಅಂತಲೇ ಹೇಳ್ತಿದ್ದೀರಿ ನೀವು? ನಮ್ಮ ಏರಿಯಾದಿಲ್ಲ ಸರ್, ನಾನು ಆ ಥರ ಇಲ್ಲ. ಇಲ್ಲಿ ಕರ್ನಾಟಕ ಏನಿದೆ ಎಲ್ಲ ಕಡೆ ನಮ್ಮದೇ ಹವಾ ಇವಾಗ. ಕರ್ನಾಟಕದಲ್ಲಿ ನಾನು ಏರಿಯಾಗೆ ಬಂದವ್ರು ಕರ್ನಾಟಕಕ್ಕೆ ಹೋಗ್ಬಿಟ್ರು. ಚಿಕ್ಕ ಸಣ್ಣ ಪುಟ್ಟ ಇಲ್ಲ, ರಾಜ್ಯದಂತ ನಾವು ಮಾಡೋದು ಹವಾ ಮೇಂಟೆನ್ಸ್. ಪುನೀತ್ ಬ್ರೋ, ನಾನು ನಿಮಗೆ ಕೇಳ್ತೀನಿ ಒಂದು ಮಾತು. ಸಲಗಾದಲ್ಲಿ ನೀವು ನೋಡಿದಿರಿ ಸರ್ ಹೆಂಗೆ ಯಾವ ಥರ ಮಾಡಿದ್ರು, ನಿಮ್ಮನ್ನೆಲ್ಲ ಹೆಂಗೆ ತೊಗೊಂಡೋದ್ರು, ನಿಮ್ದು ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟ್ರು. ಇದರಲ್ಲೇನೋ ಪಟಾಕಿ ಸುತ್ಕೊಂಡ್ಬಂದಿರೋದು ಒಂದು ಕೆಲವೊಂದು ಸೀನ್ಸು ಮತ್ತು ಡ್ಯಾನ್ಸ್ ಮಾಡೋದೆಲ್ಲ ನೋಡಿದೆ. ಏನು ಮಾಡಿದಾರೆ ಪರ್ಟಿಕ್ಯುಲರ್ಲಿ ಸಿನಿಮಾದಲ್ಲಿ ಈಗ ನೀವು? ಅಂದರೆ ಸಲಗಾದಲ್ಲಿ ಅವರು ಒಂದು ಬುದ್ಧಿ ಮಾತು ಹೇಳಿದರು, ಬಂದಿದ್ದಾರೆ ಮರಿಬೇಡ, ಓಕೆ, ನಾವು ಹೆಂಗೆ ಬಂದ್ವಿ ಅದನ್ನ ನೆನಪಿಸ್ಕೊ, ನಾವು ಮಾಡಿದ್ನ ನೆನಪಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ ಒಂದು 4 ಜನಕ್ಕೆ ಹೇಳು. ನಾನು ನಿಮಗೆ ಸಹಾಯ ಮಾಡ್ತೀನೋ ಮಾಡಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ನನ್ನ ಬಗ್ಗೆ ನಿನ್ಗೆ ಹೇಳ್ತಾ ಇರು, ಸಿನಿಮಾ ಬಗ್ಗೆ ಹೇಳು, ಮಾತಾಡು, ಯಾರಿಗೇ ಆಗಲಿ. ಈ ವಿಷಯ ನಾನು ಯಾಕೆ ಹೇಳಿದೆ ಅಂದರೆ ನಿಮ್ಮ ಪಾಯಿಂಟ್ಗೆ ಬರ್ತೀನಿ. ಮಧುನ ಇಂಟರ್ವ್ಯೂ ಕೊಟ್ಟರು. ಅಂದರೆ ನಾನು ಯಾಕೆ ಈ ಪಾಯಿಂಟ್ ಹೇಳ್ತೀನಿ ಅಂತ, ಅವತ್ತು ಮೊಬೈಲಲ್ಲಿ ಇಂಟರ್ವ್ಯೂ ಯಾವ ಹೀರೋನು ಕೊಡ್ತಾ ಇರಲಿಲ್ಲ ಯೂಶಲಿ. ಅವತ್ತು ಸಲಗಾ ಟೈಮಲ್ಲಿ ಒಬ್ಬ ಮೊಬೈಲ್ ಇರೋನ್ಗೂ ಇಂಟರ್ವ್ಯೂಸ್ ಕೊಟ್ಟರು. ಯೂಟ್ಯೂಬರ್ಸ್ನೆಲ್ಲ ಕರೆಸಿದ್ದೆ ಸಲಗಾ ಟೀಮ್. ಕರೆಕ್ಟ್. ಆ ಯೂಟ್ಯೂಬರ್ಸು ಇವತ್ತು ಯಾರು ನೆನಪಲ್ಲಿ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ, ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ, ಮರಿಬೇಡಿ ಅದನ್ನು. ಬಿಕಾಸ್ ಯಾಕೆಂದರೆ ಭೀಮಾ ಅಂತ ಸಿನಿಮಾ ಬರ್ತಾ ಇದೆ, ಯಾವಾಗ ನೀವೇ ಪ್ರಮೋಟ್ ಮಾಡಬೇಕು, ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ. ನೀವೆಲ್ಲ ಪ್ರಮೋಟ್ ಆಗೋಕ್ಕೆ ಕಾರಣ ಒಬ್ಬರು ವಿಜಯ್ ಸರ್, ಹೌದು, ಸಲಗಾ ಟೀಮ್, ಅದನ್ನು ಮರಿಬೇಡಿ. ಹಂಗೆ ಶುರುವಾಗಿ ಜರ್ನಿ. ವಿಜಯ್ ಸರ್ ಸಾಥ್ ಕೊಟ್ಟರು, ಯಾರನ್ನಾರ ಕರೆಸು, ಇಂಟರ್ವ್ಯೂ ಮಾಡೋಣ, ಅವ್ರನ್ನ ಬೆಳೆಸೋಣ, ಅವ್ರು ನಾಳೆ ಬೆಳೆದು ಚೆನ್ನಾಗಾದರೆ ನಮ್ಮ ಬಗ್ಗೆ ಅವ್ರು ಒಳ್ಳೇದು ಹೇಳ್ತಾರೆ, ಒಳ್ಳೇದು ಮಾತಾಡ್ತಾರೆ ಅನ್ನೋ ಒಳ್ಳೆ ಇಂಟೆನ್ಷನಿಂದ ಮಾಡಿದ್ರು. ಹಾಗಾಗಿ ಭೀಮಾ ಶುರುವಾಯಿತು. ಭೀಮಾದಲ್ಲಿ ಪ್ರೊಡ್ಯೂಸರ್ ಬೇರೆಯವರು, ಶ್ರೀಕಾಂತ್ ಸರ್ ಅಲ್ಲ. ಹೌದು, ಪ್ರೊಡ್ಯೂಸರ್ಗೂ ನಮಗೂ ಏನು ಅಂಥ ಕನೆಕ್ಷನ್ ಇರಲಿಲ್ಲ, ಅಟ್ಯಾಚ್ಮೆಂಟ್ ಇರಲಿಲ್ಲ. ಜಗದೀಶ್ ಅವ್ರು ತುಂಬ ಚೆನ್ನಾಗಿ ಪರಿಚಯ ಇದ್ದರು, ಸಲಗ ಡಿಸ್ಟ್ರಿಬ್ಯೂಟ್ ಮಾಡಿದರು, ಒಳ್ಳೆ ಡಿಸ್ಟ್ರಿಬ್ಯೂಟ್ರು, ಒಳ್ಳೆ ಹೆಸರಿತ್ತು ಅವ್ರಿಗೆ. ವಿಜಯ್ ಸರು ನೀವು ಆ್ಯಕ್ಟ್ ಮಾಡಬೇಕು ಮಿತಾ ಅಂದರು. ಹ್ಞೂ ಸರ್ ಮಾಡ್ತೀನಿ ಅಂತ. ಸರ್ ಸ್ವಲ್ಪ ಕಷ್ಟ ಆಗುತ್ತೆ, ಫುಲ್ ಫ್ಲೆಜ್ಡ್ ಮಾಡಬೇಕು ಅಂತ ಹೇಳಿದ್ರು. ಕಷ್ಟ ಆಗುತ್ತೆ ಸರ್, ನಾನು ಹೇಳ್ಕೊಡ್ತೀನಿ, ಮಾಡು, ತಲೆ ಕೆಡಿಸ್ಕೊಬೇಡ, ಎಲ್ಲರಿಗೂ ಹೇಳ್ಕೊಟ್ಟಾಗ ನಿನಗೂ ಹೇಳ್ಕೊಡ್ತೀನಿ, ಧೈರ್ಯವಾಗಿ ಮಾಡು ಅಂದರು. ಮಾಡಿದ್ವಿ, ತುಂಬ ಚೆನ್ನಾಗಿ ಬಂದಿದೆ. ಅದನ್ನು ಜನ ನೋಡಿ ಡಿಸೈಡ್ ಮಾಡಬೇಕು. ಇನ್ನೆಲ್ಲ ದೇವ್ರ ಮೇಲೆ ಭಾಗ್ಯ ಹಾಕಿದ್ದೀವಿ, ನೋಡ್ಬೇಕು ದೇವರು. ಹೊಸಬ್ರನ್ನ ಇಂಡಸ್ಟ್ರಿಗೆ ಕರ್ಕೊಂಬರ್ಬೇಕು, ಹೊಸಬ್ರು ಬರಬೇಕು ಅನ್ನೋದು ಪ್ರತಿಯೊಬ್ಬರು ಮಾತಾಡ್ತಿರ್ತಾರೆ. ಬಟ್ ಪ್ರಾಕ್ಟಿಕಲ್ಲಾಗಿ ಅವರ ಪ್ರತಿಯೊಂದು ಸಿನಿಮಾದಲ್ಲೂ ಅದನ್ನು ಪ್ರೂವ್ ಮಾಡಿ ತೋರಿಸ್ತಿರೋದು ಮತ್ತು ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತಿರೋದು ಐ ಥಿಂಕ್ ವಿಜಯ್ ಸರ್. ಹೌದು. ಸೊ ಹೊಸಬರು ಅಂತ ಬಂದಾಗ ಎಷ್ಟು ಜನ ಇದ್ದಾರೆ ಇವ್ರು 150 ಜನ ಇದ್ದೀವಿ.
150 ಜನ ಹೆಂಗ 200 ಜನ ಇದೆ. ಇಲ್ಲಿರೋ 7-8 ಜನ ಅನ್ಕೋಬಿಟ್ಟೆ. ತುಂಬಾ ಜನ ಮಿಸ್ ಆಗಿದ್ದೀರಲ್ಲಿ. ನಮ್ಮ ಸ್ನೇಹಿತರುಗಳು ಯಾರು ಬಂದಿಲ್ಲ. ನೀವು ಕೊನೆಯದಾಗಿ ಎಲ್ಲಾರನ್ನೂ ಸೇರಿಸಿ ಮಾಡ್ಬೇಕು, ನೀವೇನೋ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂದಾಗ ಮತ್ತೆ ನಿಮಗೆ ಸಾಥ್ ಕೊಡ್ತಾ ಇದ್ದೀವಿ. ಮತ್ತೆ ನೀವು ಮರೀದೇ ಇರಲಿ, ಯಾವತ್ತೂ ಮರೆಯಲ್ಲ ಅನ್ನೋ ಕಾರಣಕ್ಕೆ ನಿಮಗೆ ಸಾಥ್ ಕೊಟ್ಟು ಎಲ್ಲ ಕೂತಿದ್ವಿ. ತುಂಬ ಜನ ಇದ್ದಾರೆ. ರಾಘು ಸರ್ ನಮ್ಮೆಲ್ಲರಿಗೂ ಸೀನಿಯರು. ಹೌದು, ಅವರು ಡೈರೆಕ್ಟ್ರು ಕೂಡ ಅವರು. ಸರ್, ಈಗ ನಿಮ್ಮದು ಕ್ಯಾರೆಕ್ಟರ್ ಬಗ್ಗೆ ವಿಜಯ್ ಸರ್ ಕೋಆರ್ಡಿನೇಷನಲ್ಲಿ ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು? ನಾವು ಪ್ರಿಯಾ ಮೇಡಮ್ ನಮ್ದೆಲ್ಲ ಒಂದು ಗ್ಯಾಂಗು, ಡಿಪಾರ್ಟ್ಮೆಂಟ್ ಅವರು ನಾವು. ಓಕೆ. ಸೊ ಅದು ವಿಜಯ್ ಸರ್ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಎಲ್ಲ ಕ್ಯಾರೆಕ್ಟರ್ಗಳನ್ನು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅದರಲ್ಲಿ ಡೌಟೇ ಬೇಡ, ಮಾಡೇ ಮಾಡ್ತಾರೆ, ಡೌಟ್ ಇಲ್ಲ. ಎಸ್ಪೆಷಲಿ ಅಂದರೆ ಇದರಲ್ಲಿ ತುಂಬ ಜನ ಹೊಸಬ್ರನ್ನೇ ಯಾಕೆ ಚೂಸ್ ಮಾಡಿದ್ದಾರೆ ಅಂತಂದರೆ ಆಯಾ ಲೊಕ್ಯಾಲಿಟಿಗೆ ತಕ್ಕನಾಗಿ ಕಾಣೋ ಥರದ ಪಾತ್ರಗಳು ತುಂಬ ಹಂಗೆ ಇವರು ಸೆಲೆಕ್ಟ್ ಮಾಡಿದ್ದಾರೆ. ಅದರಲ್ಲೂ ಅವ್ರ ಪೇಷನ್ಸಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಓಕೆ. ಅಷ್ಟು ಪೇಷನ್ಸಲ್ಲಿ ಎಲ್ಲ ಹೊಸಬ್ರಿಗೂ ಯಾರಿಗೂ ಒಂದು ಚೂರು ಅವ್ರು ಪ್ಯಾನಿಕ್ ಆಗದೆ ಅವ್ರು ನೋಡ್ಕೊಂಡು ಅವ್ರು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ ಚೆನ್ನಾಗಿ ಕೆಲಸ ತೆಗೆಸ್ಕೊಂಡಿದ್ದಾರೆ. ಈ ಸಿನಿಮಾ ಬೇಸ್ಡ್ ಆನ್ ಈ ಡ್ರಗ್ಸ್ ಮಾಫಿಯಾ ಅಂತ ಕೇಳ್ಪಟ್ಟಿದ್ದೀವಿ. ಸೊ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರು ಯಾರು ಬಿಡಿಸಿ ಕರ್ಕೊಂಡ್ಬಂದಿರೋದು ಏನಾದ್ರು ನಡೆದಿದೆಯಾ? ಆ ರೀತಿ ಹುಡುಗರನ್ನ ರಿಲೀಸ್ ಆದಮೇಲೆ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ತುಂಬ ಎಕ್ಸ್ಕ್ಲೂಸಿವ್ ವಿಷಯಗಳನ್ನ, ಅಂದರೆ ಇದೆ ಆ ಥರದ್ದೇನೋ ಇದೆ, ಸರ್ಪ್ರೈಸ್ ಇದೆ. ಹಾಂ. ಅಂದರೆ ನಿಮಗೆ ಸತ್ಯನ ನೀವು ತೋರ್ಸಕ್ಕೆ ರೆಡಿ ಇದ್ರೆ ಅವರು ತೋರ್ಸಕ್ಕೆ ರೆಡಿ ಇದ್ದಾರೆ. ಓಕೆ. ಸತ್ಯನ ಯಾರು ತೋರ್ಸಕ್ಕೆ ರೆಡಿ ಇಲ್ವಲ್ಲ. ಸತ್ಯ ಹೇಳೋದು ಯಾರಿಗೂ ಆಗೋದೇ ಇಲ್ಲಲ್ಲ. ನೆಗೆಟಿವ್ ಏನು ಬೆಳಗಿಂದ ರಾತ್ರಿ ತನಕ ತೋರಿಸಿದ್ನೇ ತೋರಿಸ್ತೀರಾ, ಜನನೂ ನೋಡಿದ್ನೇ ತೋರಿಸಲ್ಲ. 6 ತಿಂಗಳು ಪಾಸಿಟಿವ್, 6 ತಿಂಗಳು ನೆಗೆಟಿವ್, ಹೆಂಗ್ ಬೇಕಾದ್ರೂ ಮೋಲ್ಡ್ ಮಾಡ್ತೀರಾ. ಅದನ್ನ ಹೊರತುಪಡಿಸಿ ವಿಜಯ್ ಸರ್ ಏನೋ ಒಂದು ಸತ್ಯ ಹೇಳ್ಬೇಕು ಅಂತಿದ್ದಾರೆ. ರಿಲೀಸ್ ಆದ್ಮೇಲೆ ಕೂತ್ಕೋತಾರೆ, ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅವಾಗ ನೀವೆಲ್ಲ ಸಾಥ್ ಕೊಟ್ರೆ ತುಂಬಾ ಜನನ ಒಳ್ಳೆ ದಾರಿಗೆ ತರ್ಬೋದು. ಸರ್, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ. ಸುಮ್ಮನೆ ಕುತ್ಕೊಬಿಡಿ, ನಗ್ತಾ ಇದ್ರಿ ಅವಾಗಲೇ. ಕ್ಯಾರೆಕ್ಟ್ರು ಅದೇ ಕ್ಯಾರೆಕ್ಟ್ರು. ಅವ್ರನ್ನ ಮಾತಾಡಿಸಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮಾತಾಡಿ ಸರ್. ಭಯ ಆಗ್ತದೆ ಮಾತಾಡಕ್ಕೆ. ಇಷ್ಟೊತ್ತು ಎಷ್ಟೆಲ್ಲ ಚಾನಲ್ ಇಂಟರ್ವ್ಯೂ ಕೊಟ್ಟಿದ್ದಾರೆ ಅವರು. ಮಧು ಬಿಡಬೇಡಿ. ಅವ್ರು ನೋಡಿದ್ರೆ ಹೌದು, ಅವ್ರು ಜಾಸ್ತಿ ಏನೂ ಮಾತಾಡಲ್ಲ ಇಂಟರ್ವ್ಯೂ ಅಲ್ಲಿ, ಸುಮ್ಮನೆ ಏನೋ ನಗ್ತಿರ್ತಾರೆ ಅನ್ಕೋತೀವಿ. ಬಟ್ ಅದು ಯಾವುದೋ ಆ್ಯಂಕರ್ ಇವಾಗ ಕೇಳ್ತಿದ್ರು ಕ್ವಶನ್ಸ್, ಏನು ಕುತ್ಕೊಂಡು ಮಾತಾಡ್ತಿದ್ದಾರೆ ಆರಾಮಾಗಿ. ಆ್ಯಂಕರ್ ಚೆನ್ನಾಗಿದ್ರು ಅಂತನಾ ಸುಮ್ಮನೆ ಪ್ರಶ್ನೆ ಕೇಳಿದ್ರು ಅಂತನಾ? ಹೇಳಿ, ನೀವೇನು ಮಾಡಿದ್ರಿ ಹೇಳಿ? ಲಾಸ್ಟ್ ಟೈಮು ಸಲಗಾದಲ್ಲಿ ನೋಡಿದ್ವಿ ನಾವು. ಇದರಲ್ಲಿ ಏನು ಮಾಡಿದ್ವಿ? ಯಾವ ಥರ ಕ್ಯಾರೆಕ್ಟರ್ ಮಾಡಿದ್ದೀರಾ? ವಿಜಯ್ ಸರ್ ಹೇಳ್ತಾರೆ ಅಂತ ಕೇಳ್ತೀನಿ ಅಷ್ಟೇ, ಇನ್ನೇನಿಲ್ಲ. ಸರ್, ನಿಮ್ಮದು ಏನು ಮಾಡಿದ್ರೆ, ಹೆಂಗೆ ಮಾಡಿದ್ರೆ ಹೇಳಿ ಸರ್? ಏನೋ ಒಂದು ಕ್ಯಾರೆಕ್ಟರ್ ಕೊಟ್ಟರೆ ವಿಜಯ್ ಸರ್ ಮಾಡಿದ್ದೀವಿ. ಹಂಗೆ ಸರಿ. ಆ ಏರಿಯಾ ಒಂದಷ್ಟು ಕಡೆ ಏರಿಯಲ್ಲಿ ಶೂಟ್ ಮಾಡಿದಾಗ ತುಂಬಾ ಸಪೋರ್ಟ್ ಮಾಡಿದ್ದಾನೆ ಕಾರ್ತಿ ನಿಂತ್ಕೊಂಡು. ಹೌದಾ? ಆಮೇಲೆ ಹಂಗೆ ಆಕ್ಟ್ ಮಾಡಿಸಿದ್ದಾರೆ ಸರ್. ಹಂಗೆ ಅದೇ ಏರಿಯಾ ಒಳಗಡೆ ಇವಾಗ ಏನು ಫೆಸಿಲಿಟೀಸ್ ಬೇಕು, ಒಂದು ಕಡೆ ಇವರು ಕಾರ್ತಿಕ್ ಅವರು, ಇನ್ನೊಂದು ಕಡೆ ಜಾಕ್ ಅವರು, ಇಬ್ಬರು ಸೇರಿ ತುಂಬ ಹೆಲ್ಪ್ ಮಾಡಿದ್ರು ನಮ್ಮ ಮೂವಿ ಸ್ಟಾರ್ಟ್ ಆಗಿಂದ ಎಂಡಿಂಗ್ ಉಂಟು. ಹೌದು, ಹೆಂಗೆ ನಿಮ್ಮ ಎಂಟ್ರಿ ಹೆಂಗಾಯ್ತು ಸಿನಿಮಾಗೆ ಅಂತ? ನನಗೆ ನಿಮ್ಮ ಆಡಿಷನ್ ಮಾಡಿದ್ರ ಕ್ಯಾಬಲ್ಲಿ ಬಂದ್ರಿ, ಅದು ಗೊತ್ತು. ಅದು ಬಿಟ್ಟು ಬೇರೆ ಏನಾದ್ರು ಹೇಳಿ. ಅಲ್ಲ, ಯಾಕಂದ್ರೆ ವಿಜಯ್ ಸರ್ ಈ ಕ್ಯಾರೆಕ್ಟರ್ಗಳು ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ರೆ, ಎಲ್ಲಿಂದ ಕರ್ಕೊಂಡ್ಬಂದು ಇವ್ರು ಈ ಥರ ಎಲ್ಲ ಹಿಂಗೆ ಡಿಫ್ರೆಂಟ್ ಆಗಿದಾರಲ್ಲ ಅಂತ ಅನ್ಸುತ್ತೆ. ಅದರಲ್ಲಿ ನಿಮ್ಮ ಸ್ವಲ್ಪ ಸ್ಪೆಷಲ್ ಕ್ಯಾರೆಕ್ಟರ್ ಅನ್ಸುತ್ತೆ ಈ ಸಿನಿಮಾದಲ್ಲಿ. ನಾನು ಇದರಲ್ಲಿ ಬೂಮ್ ಬೂಮ್ ಸಾಂಗಲ್ಲೆಲ್ಲ ನೋಡಿದೆ ನಾನು. ಸೊ ತಮ್ಮ ಸರ್, ನಾನಿಲ್ಲ ಅದು. ನಿಮ್ಮ ತಮ್ಮನ? ಹೌದು. ನೀವಲ್ವಾ ಅದು? ಇಲ್ಲ, ಇವತ್ತು ಸ್ವಲ್ಪ ಜ್ವರ ಅಂತ ಬಂದಿಲ್ಲ ಅವರು. ಸುಳ್ಳು ಹೇಳ್ತಿದ್ರು. ಅದು ಟ್ವಿಸ್ಟ್ ನೀವು ಸಿನಿಮಾ ಇಲ್ಲ ಹೇಳಿ, ಪರವಾಗಿಲ್ಲ, ಕಟ್ ಮಾಡಿದೆ ಅಂತ. ಇಲ್ಲ ಇಲ್ಲ, ಇಲ್ಲಿ ಅದು ಸ್ವಲ್ಪ ರಿವೀಲ್ ಮಾಡ್ತೀವಿ ನಾವು ಆಫ್ಟರ್ ರಿಲೀಸು. ಮಧು ಅವ್ರನ್ನ ಪರ್ಸನಲಾಗಿ ಕರೆದು ನನ್ನ ಕಡೆಯಿಂದ ದೊಡ್ಡ ಇನ್ಫಾರ್ಮೇಷನ್ ಏನು ಮಾಡಲ್ಲ ತಾನೆ ಕರೆದ್ಬಿಟ್ಟ ಮೇಲೆ ಸರ್. ದೊಡ್ಡ ಇಂಟರ್ವ್ಯೂ ಇವಾಗ ಎಷ್ಟೊತ್ತು ಮಾಡ್ತೀರಾ? ಒಂದು ನಮ್ಮನ್ನೆಲ್ಲ ಸೇರಿಸಿ ಒಂದು 20 ನಿಮಿಷ ಮಾಡ್ತೀರಾ? 40 ನಿಮಿಷ ನಾನು ಒಬ್ಬ ಕೊಡ್ತೀನಿ. ಇವಾಗ ಏನು ಮಾತಾಡ್ತೀರಾ ಅಂತ? ಏನಿದೆ ಅಂತ ಸರ್? 1 ಅವರ್ ಮಾತಾಡ್ತೀನಿ ಬೇಕಾದ್ರೆ. ಅದು ಅಂಥದ್ದು ಏನಿದೆ ಅಂತ? ಅಂಥದ್ದು ಫುಲ್ ದೊಡ್ಡ ಕಾನ್ಸೆಪ್ಟ್ ತೊಗೊಂಡು ಮಾಡಿದ್ದಾರೆ ಇದರಲ್ಲಿ. ಇವಾಗ ಪಬ್ಲಿಕ್ ಅವೇರ್ನೆಸ್ ಒಂದು ಕೊಟ್ಟಿದ್ದೀವಿ. ಅದನ್ನು ಬಿಟ್ಟು ಪೋಷಕರು ಮತ್ತು ಪೇರೆಂಟ್ಸು ಮತ್ತು ಮಕ್ಕಳು ಅವರಿಬ್ಬರು ಸಂಬಂಧ ಹೆಂಗಿರಬೇಕು, ಯಾವ ಥರ ಇರಬೇಕು, ಯಾವ ಥರ ಹಾಳಾಗ್ತಾರೆ ಮಕ್ಕಳು ಇವಾಗಿನ ಜನ್ರೇಷನ್ನು, ಅದ್ರ ಬಗ್ಗೆ ಒಂಚೂರು ಆ ಕಡೆ. ಮತ್ತು ಈ ಕಾಲೇಜಲ್ಲಿ ಏನು ನಡೀತಾ ಇದೆ, ಸ್ಕೂಲಲ್ಲಿ ಏನು ನಡೀತಾ ಇದೆ, ಇದ್ರ ಬಗ್ಗೆ ಒಂದು ಓದ್ರ ಬಗ್ಗೆ ಸ್ವಲ್ಪ ಎಜುಕೇಷನ್ ಬಗ್ಗೆ ಸ್ವಲ್ಪ ಕೊಟ್ಟಿದ್ದೀವಿ. ಎಲ್ಲನೂ ಇವಾಗ ಸಮಾಜಕ್ಕೆ ಎಷ್ಟು ಬೇಕೋ ಅಷ್ಟು ಒಳ್ಳೆಯದನ್ನು ತೋರಿಸಿದ್ದೀವಿ.
ಕೆಟ್ಟದ್ದು ಎಲ್ಲಿದೆಯೋ ಅಲ್ಲಿ ಅದನ್ನೆಲ್ಲ ತಳ್ಳಿ ಒಳ್ಳೇದನ್ನು ಮಾಡಿ ಅಂತ ಮಾತ್ರ ದೊಡ್ಡ ವಿಷಯವಾಗಿ ಅದನ್ನು ಕೊಟ್ಟಿದ್ದೀವಿ. ಅದ್ರ ಮೂಲಕ ನಾನು ದೊಡ್ಡ ಇನ್ಫಾರ್ಮೇಷನ್ ಕಲ್ತ್ಕೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ ಮನೆಯಲ್ಲಿ ಅಷ್ಟೇ. ಓಕೆ ಡನ್. ಅದು ಎಲ್ಲ ಸಿನಿಮಾ ರಿಲೀಸ್ ಆದ್ಮೇಲೆ ಸಿಗ್ತೀನಿ ಬೇಕಿದೆ. ಮೇಡಮ್, ನಿಮಗೆ ವಿಜಯ್ ಸರ್ ಜೊತೆ ಮೊದಲನೇ ಸಿನಿಮಾ ಸ್ಕ್ರೀನ್ ಶೇರ್ ಮಾಡೋಕ್ಕೆ, ಈಗ ಅವ್ರು ಸಕ್ಸಸ್ಫುಲ್ ಡೈರೆಕ್ಟ್ರು ಕೂಡ ಆ್ಯಕ್ಟ್ರು ಕೂಡ, ಕಷ್ಟ ಅನ್ನಿಸ್ತಾ ಹೆಂಗೆ ಅಂತ? ಸರ್, ಕಷ್ಟ ಅಂದರೆ ಅದು ಆ ಥರ ಕಷ್ಟ ಈಸಿ ಅಂತ ಹೇಳೋದು ತುಂಬ ತಪ್ಪಾಗುತ್ತೆ. ಬಿಕಾಸ್ ಸರ್ ಅದನ್ನು ತುಂಬ ಚೆನ್ನಾಗಿ ಸ್ಟಡಿ ಮಾಡ್ತಾರೆ. ಈಗ ನನ್ನನ್ನೇ ಆಗಲಿ ಸರು, ನೀನು ಏನು ಅರ್ಥ ಮಾಡ್ಕೊಂಡಿದ್ಯಾ, ಯಾವುದ್ರ ಬಗ್ಗೆ ನಿಮ್ಗೆ ಇಷ್ಟ, ಅಂದರೆ ಪ್ರತಿಯೊಂದು ವ್ಯಕ್ತಿನೂ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವ್ರಿಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಅವ್ರು ತಿಳಿಸ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರ ಜೊತೆ ಇದ್ದಾಗ ಕಷ್ಟ ಇಲ್ಲ ಈಸಿ ಅನ್ನೋದು ಅದು ತುಂಬ ತಪ್ಪಾಗುತ್ತೆ. ಅದನ್ನು ತುಂಬ ನಿರಾಳವಾಗಿ ಸರ್ ಮುಂದಕ್ಕೆ ತೊಗೊಂಡು ಹೋಗ್ತಾರೆ. ನೀನು ಆ ಪಾತ್ರಕ್ಕೆ ಏನು ಬೇಕು, ಆ ಸಿಚುವೇಶನ್ ನೀನು ಹೆಂಗೆ ರಿಯಾಕ್ಟ್ ಮಾಡಬೇಕು, ಇಲ್ಲ ಈ ಸೀನ್ ಏನಾಗಬೇಕಾಗಿದೆ, ಆ ಡಿಸ್ಕಷನ್ ಎಲ್ಲ ನಡೆಯೋದ್ರಿಂದ ಸರ್ ಇದ್ದಾಗ ಅದಿನ್ನೂ ಒಂದು ಸ್ವಲ್ಪ ನಿರಾಳ ಅನಿಸೋದು ಆ್ಯಕ್ಟ್ ಮಾಡಬೇಕಾದ್ರೆ. ಹಂಗೆ ರಾಘು ಸರ್, ಈಗ ನೀವು ಒಬ್ರು ಡೈರೆಕ್ಟ್ರು, ಸೊ ಈಗ ಒಬ್ರು ಡೈರೆಕ್ಟ್ ಮಾಡ್ತಾರೆ ಅಂತಂದಾಗ ನಿಮ್ಮಲ್ಲಿ ಕೆಲವೊಂದು ಡೌಟ್ಸ್ಗಳು ಬರುತ್ತೆ, ಅಥವಾ ಅವ್ರೇನಾದರೂ ನಿಮ್ಮನ್ನು ಕೇಳೋದು, ಏನಾದರೂ ಕಮ್ಯುನಿಕೇಷನ್ ನಡೆಯುತ್ತಾ ಸೆಟ್ಟಲ್ಲಿ ಇದ್ದಾಗ ಅಂತ? ಇಲ್ಲ ಯೂಶ್ವಲಿ ನೋಡಿ, ನಾನು ಕೆಲಸ ಮಾಡಿರೋ ಟೀಮ್ಗಳು ಒಂದು 25 ಸಿನಿಮಾ ಮಾಡಿದ್ದೀನಿ. ಓಕೆ. ಅದರಲ್ಲಿ ಕೆಲಸ ಮಾಡಿರೋ ಎಲ್ಲ ಡೈರೆಕ್ಟರ್ಸ್ಗಳು ಅವ್ರಿಗೊಂದು ತುಂಬ ಒಳ್ಳೆ ಕ್ಲಾರಿಟಿ ಇಟ್ಕೊಂಡು ಹೊಸಬ್ರ ಜೊತೆಗೂ ಕೆಲಸ ಮಾಡಿದ್ದೀನಿ, ಫೇಮಸ್ ಡೈರೆಕ್ಟರ್ಗಳ ಜೊತೆಗೂ ಕೆಲಸ ಮಾಡಿದ್ದೀನಿ. ಎಲ್ಲ ಅವ್ರಿಗೊಂದು ವಿಷನ್ ಇರುತ್ತೆ, ಆ ವಿಷನ್ ಇದ್ಮೇಲೆ ಫ್ಲೋರಿಗೆ ಬರೋದು. ಸೊ ಆ ವಿಷಯದಲ್ಲಿ ವಿಜಯ್ ಸರ್ಗೆ ಡೈರೆಕ್ಷನ್ 2ನೇ ಸಿನಿಮಾ ಆಗಿರ್ಬೋದು, ಬಟ್ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಪ್ರೊಡ್ಯೂಸ್ ಮಾಡಿದ್ದಾರೆ, ಕಥೆ ಮಾಡಿದ್ದಾರೆ, ನಾಯಕ ನಟನಾಗೆ ಹೆಚ್ಚು ಕಮ್ಮಿ ಒಂದು 28 ಸಿನಿಮಾ ಆಗಿದೆ. ಒಂದು 30 ವರ್ಷದ ಜರ್ನಿ ಇದೆಯಲ್ಲ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಒಂದು ಕನ್ವಿಕ್ಷನ್ ಇದೆ, ಅವ್ರು ಆಯ್ಕೆ ಮಾಡ್ಕೊಳ್ಳೋ ಸಬ್ಜೆಕ್ಟು ಆ್ಯಂಡ್ ಅದು ಹೆಂಗೆ ಪೋರ್ಟ್ರೇ ಆಗಬೇಕು. ಪ್ರತಿಯೊಬ್ಬರು ಅಲ್ಲಿ ಅಂದರೆ ಅವರು ಯಾರಿಗೂ ಆ್ಯಕ್ಟ್ ಮಾಡಿ ಅಂತ ಅಲ್ಲ, ಸೀಕ್ವೆನ್ಸ್ ಅರ್ಥ ಮಾಡಿಸ್ತಾರೆ. ಅಶ್ವಿನಿ ಅವ್ರು ಹೇಳ್ದಂಗೆ ಸೀಕ್ವೆನ್ಸ್ ಅರ್ಥ ಮಾಡಿಸ್ತಾರೆ. ಈ ಹೊಸಬ್ರಿಗೆ ಅದೇ ಒಂದು ಬೆಟರ್ ವೇ ಅದು. ನೀನು ಹಿಂಗೆ ಹೇಳು ಹಂಗೆ ಹೇಳು ಅಂತ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಕಷ್ಟ. ಬಟ್ ಅವ್ರು ಏನು ಮಾಡ್ತಾರೆ, ಸೀಕ್ವೆನ್ಸ್ ಅರ್ಥ ಮಾಡಿಸಿ ಅಲ್ಲಿ ಸುಮ್ಮನೆ ಬಿಹೇವ್ ಮಾಡೋಕ್ಕೆ ಬಿಡ್ತಾರೆ. ನೀವು ಹಿಂಗಾದಾಗ ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀವಮ್ಮ, ಈ ಥರ ಮಾಡೋಣ. ಆವಾಗ ಅವ್ರಿಗೂ ನಾನು ಚೆನ್ನಾಗಿ ಮಾಡಿಬಿಟ್ಟೆ ಅನ್ನೋದೊಂದು ಕ್ಲಾರಿಟಿ ಬರುತ್ತೆ. ಆ್ಯಂಡ್ ಅದಲ್ಲದಲ್ಲೇ ಎಡಿಟ್ ವಿಷಯದಲ್ಲಿ ಅದ್ರ ಬಗ್ಗೆನೂ ನೀಟಾಗಿ ಕ್ಲಾರಿಟಿ ಇದೆ. ಅದಕ್ಕೆ ತಕ್ಕನಂಗೆ ಅವರು ಒಂದು ಒಳ್ಳೆ ಸಾಥಿ ಅಂತಂದರೆ ನಮ್ಮ ಶಿವಸೇನಾ DOP ಅವರು. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಅವರು ಪ್ರೀವಿಯಸ್ ಸಿನಿಮಾದಲ್ಲೂ ಅದನ್ನು ಪ್ರೂವ್ ಮಾಡಿದ್ದಾರೆ, ಈ ಸಿನಿಮಾದಲ್ಲೂ ಅದು ಆಲ್ರೆಡಿ ಪ್ರೂವ್ ಆಗಿದೆ. ಅವರ ಚಾಯ್ಸ್ ಆಫ್ ಸಾಂಗ್ಸು ಅದು ಹೆಂಗೆ ಟ್ರೆಂಡ್ ಸೆಟ್ಟಿಂಗ್ ಆಗಿ ಮಾಡೋ ಹಾಗೆ ಅವರ ಆಯ್ಕೆಗಳು ಅದಕ್ಕೆ ಸೂಟಬಲ್ ಚರಣ್ ರಾಜ್ ಅವರು, ಅದಕ್ಕೆ ತಕ್ಕನಂಗೆ ಅವರು ಅದ್ಭುತವಾದ ಕಂಪೋಸರು. ಆ್ಯಂಡ್ ಅದು ಚೆನ್ನಾಗಿ ವರ್ಕ್ ಆಗಿದೆ ಕಾಂಬೋ. ಸೊ ಅವರ ಅಂದರೆ ತುಂಬ ಕ್ಲಾರಿಟಿ, ತುಂಬ ಅದ್ಭುತವಾದ ಕನ್ವಿಕ್ಷನ್ ಅವ್ರಿಗಿರೋದು ಅವರ ಸಬ್ಜೆಕ್ಟ್ಗಳ ಬಗ್ಗೆ. ಸಣ್ಣ ಪುಟ್ಟ ವಿಚಾರ ವಿನಿಮಯ ಅದಿದ್ದೇ ಇರುತ್ತೆ. ಹಾಡು ತೋರಿಸೋದು, ಏನು ಅನಿಸ್ತು ಅಂತ ಒಪಿನಿಯನ್ ಕೇಳೋದು, ಅದೆಲ್ಲ ಮಾಡ್ತಾರಲ್ಲ. ಕರ್ಬಿಟ್ಟು ಬನ್ನಿ ಕರ್ಬಿಟ್ಟು ಮಾಡ್ತಾರೆ. ನಿಮ್ಗೆ ಎಷ್ಟು ಸರಿ ಮಾನಿಟರ್ ತೋರಿಸ್ತೀರಾ ಮೇಡಮ್? ಸರ್, ನನಗೆ ಟು ಬಿ ವೆರಿ ಆನೆಸ್ಟ್, ನಾನು ಮಾನಿಟ್ರೇ ನೋಡ್ತಾ ಇರಲಿಲ್ಲ, ನನಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೂ ಹೋಗಿ ಮಾನಿಟ್ರ್ ಅಲ್ಲ, ನಾನು ಹೆಂಗೆ ಕಾಣಿಸ್ತೀನಿ ಅಂತ ಅಟ್ಲೀಸ್ಟ್ ಒಂದ್ಸರಿ ಹೋಗಿ ನೋಡಿಲ್ವ ನೀವು ಅಂತ? ನಾನು ನೋಡ್ತಾ ಇರಲಿಲ್ಲ ಸರ್. ಅದೊಂದು ಸಮಸ್ಯೆ ನಂದು. ಸರ್ ಹೇಳೋರು ಮಾನಿಟ್ರು ತುಂಬ ಇಂಪಾರ್ಟೆಂಟ್, ಹೋಗಿ ನೋಡಬೇಕು ಅಂತ. ಆಮೇಲೆ ನಾನು ಮಾನಿಟ್ರ್ ನೋಡೋಕೆ ಶುರು ಮಾಡಿದೆ. ನಾನು ನಿಜವಾಗ್ಲೂ ಇನಿಷಿಯಲಿ ನಾನು ನೋಡ್ತಾ ಇರಲಿಲ್ಲ. ಇವಾಗ ಇವರೆಲ್ಲ ಏನೇನು ಮಾಡಿದ್ದಾರೆ, ಏನೇನು ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ, ಸಿನಿಮಾ ಹೆಂಗಿದೆ ಅಂತ ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ವಿಜಯ್ ಸರ್ ಡೈರೆಕ್ಷನ್ ಅಂತಂದರೆ ಒಂಥರ ಡಿಫ್ರೆಂಟು ಮತ್ತು ರಿಯಲಿಸ್ಟಿಕಾಗಿ ಶೂಟ್ ಮಾಡಿರ್ತಾರೆ ಅಂತ ಆಲ್ರೆಡಿ ಎಲ್ಲರೂ ಗೊತ್ತು ಕರ್ನಾಟಕದಲ್ಲಿ. ಸೊ ಈಗ ಆಲ್ರೆಡಿ ಎಲ್ಲ ಸಾಂಗ್ಸು ಸೂಪರ್ ಹಿಟ್ ಆಗಿದೆ. ಇತ್ತೀಚೆಗೆ ರಿಲೀಸ್ ಆದಂಥ ಒಂದು ಸಾಂಗು ಬೂಮ್ ಬೂಮ್ ಬೆಂಗಳೂರು ಅಂತ ತುಂಬ ಜನಕ್ಕೆ ಅದು ಅರ್ಥ ಆಗಿಲ್ಲ. ಒಂದು 2-3 ಸರಿ ಕೇಳಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಆಗಸ್ಟ್ 9th ಸಿಗೋಣ ಥಿಯೇಟ್ರಲ್ಲಿ ಅಂತ ಹೇಳ್ತಾ ಎಲ್ಲರೂ ಒಂದು ವಿಶ್ ಮಾಡ್ಬಿಡಿ. ಆಲ್ ದ ಬೆಸ್ಟ್ ಭೀಮಾ ಅಂತ ಮಾಡಿ. ಒನ್ಸ್ ಮೋರ್ ಜೈ ವಿಜಯಣ್ಣ, ಜೈ ಭೀಮಾ. ಓಕೆ, 3, 2, 1 ಆಲ್ ದ ಬೆಸ್ಟ್ ಭೀಮಾ. ಆಗಸ್ಟ್ 9ಕ್ಕೆ ಥಿಯೇಟ್ರಲ್ಲಿ ಸಿಗೋಣ.